ನಾನು ದೇವರ ಮಗ ಅಂತ ಮನೆ ಬಿಟ್ಟು ಹೋದ ವಿದ್ಯಾರ್ಥಿ. ನಾನು ವಿಷ್ಣು ಮಗ, ನನ್ನನ್ನು ಹುಡುಕಬೇಡಿ ಅಂತ ಪತ್ರ ಬರೆದಿಟ್ಟು ವಿದ್ಯಾರ್ಥಿ ಮನೆಯಿಂದ ಹೊರ ನಡೆದಿದ್ದಾನೆ. ಇನ್ನು BEL ಕಾಲೇಜಿನಲ್ಲಿ BCom ಓದ್ತಾ ಇದ್ದಂಥ ವಿದ್ಯಾರ್ಥಿ ಮೋಹಿತ್ ಋಷಿ ನಾಪತ್ತೆ ಆಗಿರೋದು. ಮನೆಯಲ್ಲಿ ಒಂದು ಪತ್ರ ಕೂಡ ಪತ್ತೆಯಾಗಿದೆ. ಆ ಪತ್ರದಲ್ಲಿ ನಾನು ವಿಷ್ಣು ದೇವರ ಮಗ, ಹಾಗಾಗಿ ನನ್ನನ್ನು ನೀವು ಹುಡುಕೋದಕ್ಕೆ ಹೋಗಬೇಡಿ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಪತ್ರ ಬರೆದು ಹೋಗಿರೋದು. BEL ಕಾಲೇಜ್ನಲ್ಲಿ BCom ಓದ್ತಾ ಇದ್ದಂಥ ಮೋಹಿತ್ ಋಷಿ ನಾಪತ್ತೆ ಆಗಿರೋದು. ಈಗ ಅಸತ್ಯದ ಪ್ರಪಂಚದಲ್ಲಿ ಸತ್ಯ ಹುಡುಕೋದಕ್ಕೆ ಹೊರಡ್ತಿರೋದಾಗಿ ಪತ್ರ ಬರೆದು ಹೋಗಿರೋದು ಮೋಹಿತ್ ಋಷಿ. ಮೊಬೈಲ್ನಲ್ಲಿ ಬಿಟ್ಟು ಮೊಬೈಲ್ನೂ ಕೂಡ ಮನೆಯಲ್ಲೇ ಬಿಟ್ಟು ಯುವಕ ಹೋಗಿರೋದು. ಇನ್ನು ಕೋಡಿಗೆಹಳ್ಳಿ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಪೋಷಕರು. ನೋಡಿ, ನಾನು ದೇವರ ಪುತ್ರ, ಈ ಒಂದು ಅಸತ್ಯ ಪ್ರಪಂಚದಲ್ಲಿ ಸತ್ಯ ಹುಡ್ಕೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂತ ಮೊಬೈಲ್ನನ್ನು ಕೂಡ ಮನೆಯಲ್ಲೇ ಬಿಟ್ಟು ಹೋಗಿದ್ದಾನೆ. ಜೊತೆಗೆ ಒಂದು ಪತ್ರವನ್ನ ಬರೆದಿಟ್ಟು ಹೋಗಿದ್ದಾನೆ. ನಾನು ದೇವರು ಆಗಿರುವಂಥ ವಿಷ್ಣು ಏನಿದ್ದಾರೆ ಅವನ ಪುತ್ರ, ಹೀಗಾಗಿ ನನ್ನನ್ನು ಮನೇಲಿ ಹುಡುಕ್ಬೇಡಿ ನೀವು ಅಂತ. ಈ ಕುಂಭಮೇಳ ನಡೀತಾ ಇರುವಂಥ ಪ್ರಯಾಗ್ರಾಜ್ಗೆ ಹೋಗಿದ್ದಾನೆ ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಪೊಲೀಸರಿಂದ ನಾಪತ್ತೆಯಾದಂಥ ವಿದ್ಯಾರ್ಥಿಗಾಗಿ ಈಗ ಹುಡುಕಾಟ ಮುಂದುವರೆದಿದೆ. ಪೊಲೀಸರು ಈಗ ಆ ಹುಡುಗನನ್ನು ಹುಡುಕೋದಕ್ಕೆ ಅಂತ ಒಂದಷ್ಟು ತಂಡಗಳನ್ನು ರಚನೆ ಮಾಡಿಕೊಂಡು ಈಗ ಆ ಟಾಸ್ಕನ್ನು ಕಂಪ್ಲೀಟ್ ಮಾಡೋದಕ್ಕೆ ತಯಾರಾಗಿದ್ದಾರೆ. ಈ ಮೋಹಿತ್ ಋಷಿ ಅನ್ನುವಂಥ ವಿದ್ಯಾರ್ಥಿ ಏನಿದ್ದಾನೆ, ಅಸತ್ಯ ಪ್ರಪಂಚದಲ್ಲಿ ನಾನು ಸತ್ಯ ಹುಡುಕಬೇಕು, ಹಾಗಾಗಿ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಮೊಬೈಲ್ ಕೂಡ ಮನೇಲೇ ಇಟ್ಟಿದ್ದೀನಿ, ನನ್ನನ್ನು ಹುಡುಕುವಂಥ ಪ್ರಯತ್ನ ನೀವು ಮಾಡೋದಕ್ಕೆ ಹೋಗಬೇಡಿ ಅಂತ ಪತ್ರ ಬರೆದಿಟ್ಟು ಹೋಗಿರೋದು. ಬಟ್ ಈ ಬಾಲಕ ಈ ರೀತಿಯಾಗಿ ಯಾಕೆ ಹೋಗಿರೋದು, ಹಿಂದೆ ಏನಾದರೂ ಘಟನೆ ನಡೀತಾ, ಆತನ ಮನಸ್ಸಿಗೆ ಬೇಜಾರಾಗೋ ರೀತಿಯಾಗಿ ಯಾಕೆ ಈ ರೀತಿಯಾಗಿ ದಿಢೀರಂತ ಈ ಡಿಸಿಷನ್ ತೆಗೆದುಕೊಂಡಿರೋದು, ಅದು ಈಗ ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಈಗ ಆತನನ್ನು ಹುಡುಕೋದಕ್ಕೆ ಅಂತ ತಂಡ ರಚನೆ ಮಾಡಿಕೊಂಡು ಹೊರಟಿದ್ದಾರೆ. ಈಗ ಪ್ರಯಾಗ್ರಾಜ್ಗೆ ಹೋಗಿರಬಹುದು ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಈಗ ಮೋಹಿತ್ ಋಷಿ ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ತೀರ್ಮಾನ ತೆಗೆದುಕೊಂಡಿದ್ದು ಯಾಕೆ ಅನ್ನುವಂಥ ಅನುಮಾನ ಒಂದ್ ಕಡೆ, ಮತ್ತೊಂದು ಕಡೆ ಪ್ರಯಾಗ್ರಾಜ್ಗೆ ಹೋಗಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಶಂಕೆ ಏನು, ನಾನು ದೇವರ ಮಗ ಅಂತೇಳಿ ಆತ ಮನೆಯನ್ನ ಬಿಟ್ಟು ಹೋಗಿರುವಂತದ್ದು, ನಾನು ವಿಷ್ಣುವಿನ ಮಗ, ನನ್ನ ಹುಡುಕಬೇಡಿ ಅಂತೇಳಿ ಮನೆಯಲ್ಲಿ ಒಂದು ಪತ್ರವನ್ನು ಬರೆದಿಟ್ಟು ಮೋಹಿತ್ ಋಷಿ ಎಂಬತ್ತ ಮನೆಯಿಂದ ಮಿಸ್ಸಿಂಗ್ ಆಗಿರುವಂತದ್ದು. ಈ ಬಗ್ಗೆ ಮನೆಯವರು ಸಾಕಷ್ಟು ಕಡೆ ಹುಡುಕಾಟವನ್ನ ಮಾಡಿದ್ರು, ಆತ ಎಲ್ಲೂ ಕೂಡ ಸಿಗ್ಲಿಲ್ಲ. ಹೀಗಾಗಿ ಆತ ಮೋಸ್ಟ್ಲಿ ದೇವರ ಮಗ ಅಂತ ಹೇಳಿ ವಿಷ್ಣುವಿನ ಮಗ ಅಂತೇಳಿ ಬರೆದಿಟ್ಟು ಹೋಗಿರುವಲ್ಲಿ ಈಗ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ. ಹೀಗಾಗಿ ಅಲ್ಲಿಗೆ ಹೋಗಿರುವಂತ ಸಾಧ್ಯತೆಗಳು ಇರ್ಬೋದು ಅಂತ ಒಂದು ಕಡೆ ಅನುಮಾನಗಳಿರುವಂತದ್ದು. ಸೊ 2-3 ದಿನಗಳ ಕಾಲ ಹುಡುಕಾಟವನ್ನು ನಡೆಸಿದಂತಹ ಪೋಷಕರು ಈಗಾಗಲೇ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಗೆ ಈ ಬಗ್ಗೆ ದೂರನ್ನ ಕೊಟ್ಟಿರುವಂತದ್ದು. ದೂರನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ಕೂಡ ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಬೆಳಗಿನ ಜಾವ 4 ಗಂಟೆಗೆ ಆತ ಹೊರಟೋಗಿರುವ ಹಿನ್ನೆಲೆಯಲ್ಲಿ ಎಲ್ಲೋಗಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಪೊಲೀಸರು ಇದೀಗ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಏನವರು ವಿದ್ಯಾರಣ್ಯಪುರದಲ್ಲಿ ವಾಸವಾಗಿದ್ರು. ಸೊ ಅಲ್ಲಿ ಅವರ ಸ್ನೇಹಿತರಿರ್ಬೋದು, ಅವರ ನೇಬರ್ಸ್ ಗಳಿರ್ಬೋದು, ಹೀಗೆ ಹಲವರನ್ನ ಜೊತೆ ಮಾತುಕತೆಯನ್ನ ಮಾಡಿರುವಂತದ್ದು. ಅಂದ್ರೆ ಆತನ ನಡತೆ ಹೇಗಿರ್ತಾ ಇತ್ತು, ಆತ ಖಿನ್ನತೆಗೆ ಏನಾದ್ರು ಒಳಗಾಗಿದ್ನ, ಯಾಕೆ ಈ ರೀತಿಯಾಗಿ ಮಾಡ್ತಾ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ರೀತಿಯಾಗಿ ನಾನು ದೇವರ ಮಗ ಅಂತೇಳಿ ಆತ ಮನೆಗೆ ಬಿಟ್ಟೋಗಿದಂತೂ ಒಂದು ಕಡೆ ಪೋಷಕರು ಕೂಡ ಶಾಕ್ ಅನ್ನ ನೀಡಿರುವಂತದ್ದು, ಮತ್ತೊಂದು ಕಡೆ ಆತ ಎಲ್ಲೋಗಿದ್ದಾನೆ ಏನು ಅನ್ನೋ ಆತಂಕದಲ್ಲೂ ಕೂಡ ಪೋಷಕರು ಇರುವಂತದ್ದು. ಸದ್ಯ ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಿರ್ಬೋದು, ಬೇರೆ ಬೇರೆ ಗ್ರೂಪ್ಗಳಲ್ಲಿ ಆತನ ಫೋಟೋಗಳನ್ನ ಮತ್ತು ಮೆಸೇಜ್ಗಳನ್ನ ಹಾಕ್ತಾ ಇರುವಂತದ್ದು. ಇಂಥ ಎಲ್ಲಾದ್ರೂ ಪತ್ತೆ ಆದ್ರೆ ಈ ಬಗ್ಗೆ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಅಂತ ಹೇಳಿ ಅವರು ಈಗಾಗಲೇ ಸೋಷಿಯಲ್ ಮೀಡಿಯಾಗಳು ಕೂಡ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ಆತನಿಗೆ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಆತ ಪತ್ತೆಯಾದ ಬಳಿಕವಷ್ಟೇ ಏನಕ್ಕೆ ಆ ರೀತಿಯಾಗಿ ಬರೆದಿಟ್ಟೋದು ಅನ್ನೋದು ಆತನ ವಿಚಾರಣೆ ಬಳಿಕ ಒಂದು ಸ್ಪಷ್ಟ ಮಾಹಿತಿ ಹೊರಬರ್ಬೇಕಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ನೋಡಿ, ಮಕ್ಕಳ ಮನಸ್ಸಿನ ಮೇಲೆ ಯಾವಾಗ ಯಾವ ಘಟನೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಈಗ ಮೋಹಿತ್ ಋಷಿ ನಾಪತ್ತೆ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ಪತ್ರದಲ್ಲಿ ಈ ರೀತಿಯಾಗಿ ಬರೆದಿಟ್ಟು ಆತ ಮನೆ ಬಿಟ್ಟು ಹೋಗಿರೋದು. ಸದ್ಯಕ್ಕೆ ಪೋಷಕರು ಹುಡುಕ್ತಿದ್ದಾರೆ, ಪೊಲೀಸರು ಕೂಡ ಹುಡುಕ್ತಿದ್ದಾರೆ.